ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸ್ಮೃತಿ ಅಂತ. ಇದು ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಎನಿವೇಸ್, ಫಸ್ಟ್ ಟೈಮ್ ನನ್ನ ಫೇವ್ರೆಟ್ ಡಿಶ್ನೇ ಶೇರ್ ಮಾಡೋಣ. ನಮ್ಮ ಮನೆಯಲ್ಲಿ ಮಾಡೋಂಥ ಡಿಶ್ ಇದು. ಇದನ್ನು ಬೆಳ್ಳುಳ್ಳಿ ಅನ್ನ ಅಥವಾ ಗಾರ್ಲಿಕ್ ರೈಸ್ ಇಂಗ್ಲೀಷಲ್ಲಿ ಕರೆಯೋಕ್ಕೆ ತುಂಬ ಸಿಂಪಲ್. ಸೊ ನನಗೆ ಗೊತ್ತಿರೋ ರೀತಿ ಐ ಜಸ್ಟ್ ಶೇರ್ ಇಟ್ ವಿತ್ ಯು ಆಲ್. ಎಣ್ಣೆ ಹಾಕ್ಕೊಳ್ಳೋದು, ಸಾಸಿವೆ, ಹಿಂಗು, ಕರಿಬೇವು ಹಾಕ್ಕೊಂಡು ಬೆಳ್ಳುಳ್ಳಿ ಜಾಸ್ತಿ, ಮೇನ್ ಇಂಗ್ರೀಡಿಯೆಂಟೇ ಬೆಳ್ಳುಳ್ಳಿ. ಸೊ ಇದನ್ನು ನೀವು ಜಜ್ಬಿಟ್ಟಾರೋ ಹಾಕ್ಕೋಬೋದು ಅಥವಾ ಹೀಗೆ ಬಿಡಿಸಿರೋ ಥರನೇ ಹಾಕ್ಕೋಬೋದು. ಅದು ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ಸ್ವಲ್ಪದಾದಮೇಲೆ ಮೆಣಸಿನ್ಕಾಯಿ ನಿಮ್ಮನೆ ಖಾರಕ್ಕೆ ತಕ್ಕಂಗೆ ಹಾಕ್ಕೋಬೇಕು. ನಮ್ಮ ಮನೇಲಿ ಸ್ವಲ್ಪ ಖಾರ ತಿನ್ನೋದ್ರಿಂದ ನಾನು ಜಾಸ್ತಿ ಖಾರ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಉರಿಬೇಕು. ಅದೊಂಥರ ಘಮ ಸ್ಮೆಲ್ ಬರುತ್ತೆ ಬೆಳ್ಳುಳ್ಳಿದು. ಸೊ ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಂಡು ಆಮೇಲೆ ಸಾಲ್ಟ್ ಹಾಕ್ಕೋಬೇಕು ಆ್ಯಂಡ್ ಟರ್ಮರಿಕ್ ಪೌಡರ್. ಇದರಲ್ಲಿ ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಇಂಗ್ರೀಡಿಯೆಂಟ್ಸ್, ಆಯಿತಾ. ಸೊ ಇಟ್ಸ್ ವೆರಿ ಈಸಿ ಆ್ಯಂಡ್ ಆಲ್ಸೋ ವೆರಿ ಗುಡ್ ಆನ್ ಯುವರ್ ಗಟ್. ಸೊ ತುಂಬ ಸುಸ್ತಾಗಿ ಎಲ್ಲೋ ಬಂದ್ವಿ, ಆದರೂ ಮನೆ ಊಟ ಮಾಡಬೇಕು ಅನ್ನೋ ಥರ ಇದ್ದಾಗ ಈ ಡಿಶ್ ಬೇಗ ಆಗಿಬಿಡುತ್ತೆ. ಆ್ಯಂಡ್ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡು ಬಿಟ್ಟಿದ್ರೆ ಇನ್ನೂ ಬೇಗ ಆಗುತ್ತೆ. ಸೊ ನಾನು ಯೂಶ್ವಲಿ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರ್ತೀನಿ, ಆದ್ದರಿಂದ ನನಗಿದು ತುಂಬ ಈಸಿ ಡಿಶ್ ಅನಿಸುತ್ತೆ. ಸೊ ನಾನಿವಾಗ 1.5 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಅದ್ರ ಪ್ರಕಾರ 3 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಸೊ ನೀರು ಕುದಿಯೋ ಬರೋವರೆಗೂ ಕಾದಿರಬೇಕು. ಆ್ಯಂಡ್ ನನಗೆ ಬೇಸಿಕಲಿ ಅಡುಗೆ ಮನೇಲಿ ತುಂಬ ಹೊತ್ತು ನಿಂತಿರೋಕ್ಕೆ ಇಷ್ಟ ಇಲ್ಲ. ಅಡುಗೆ ಮಾಡೋಕ್ಕೆ ಇಷ್ಟ, ಬಟ್ ಕ್ವಿಕ್ಕಾಗಿ ಮಾಡಿಬಿಡ್ಬೇಕು, ಬೇಗ ಮುಗಿಸ್ಬಿಟ್ಟು ಅಡುಗೆ ಮನೆಯಿಂದ ಆಚೆ ಹೋಗಬೇಕು. ದಟ್ಸ್ ಮೈ ಥಿಂಗ್. ಸೊ ಐ ಕೀಪ್ಸ್ ಥಿಂಗ್ಸ್ ರೆಡಿ ಆ್ಯಂಡ್ ಮೇಕ್ ಇಟ್ ಸಿಂಪ್ಲಿಫೈ ಮೈ ಕುಕ್ಕಿಂಗ್. ಸೊ ಇಲ್ಲಿ ನಾನು ತೊಳೆದು ಸೋರಾಕಿರೋ ಅಕ್ಕಿ ಹಾಕ್ಕೊಂಡೆ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದರೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ಕುದಿಯೋಕ್ಕೆ ಬಿಟ್ಟು ಇವಾಗ ಇದಕ್ಕೆ 2 ಕಾಂಬಿನೇಷನ್ಸ್ ಇದೆ ನಮ್ಮ ಕಡೆ ತಿನ್ನಂಗೆ. ಒಂದು ಮಟನ್ ಸಾರು ಜೊತೆ ತುಂಬ ಚೆನ್ನಾಗಿರುತ್ತೆ, ಆ್ಯಂಡ್ ಅಥವಾ ವೆಜಿಟೇರಿಯನ್ ಆಗಿರೋರು ಕೋಕೋನಟ್ ಚಟ್ನಿ ಜೊತೆನೂ ತಿನ್ಬೋದು. ಆಪ್ಷನಲ್ ಕಾಂಬಿನೇಷನ್, ಅದನ್ನು ತಿನ್ನೋದು ಬಿಡೋದು ಆಪ್ಷನಲ್. ಇಲ್ಲಿ ನಮ್ಮ ಮನೆಯಲ್ಲಿ ಮಾಡೋ ಥರ ಕಾಯಿ ಚಟ್ನಿ ನಾನು ಮಾಡ್ತಾಯಿದ್ದೀನಿ. ಕಾಯಿ ಹಾಕ್ಕೊಳ್ಳೋ ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ, ಕರಿ ಲೀವ್ಸ್, ಮತ್ತು ಮೆಣಸುಕಾಳು, ಕಡಲೆ, ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಾಲ್ಟ್ ರುಚಿಗೆ ತಕ್ಕಷ್ಟು. ನೀರು ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಕೆಲವ್ರಿಗೆ ತೆಳ್ಳಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಗಟ್ಟಿ ಇರಬೇಕು ಅಂತ ಅನಿಸುತ್ತೆ. ಸೊ ಅದ್ರ ಪ್ರಕಾರ ನೀವು ಚಟ್ನಿ ಮಾಡ್ಕೋಬೋದು. ಇಲ್ಲಿ ಇದು ಆಲ್ಮೋಸ್ಟ್ 75% ಆಗಿದೆ. ಸೊ ನಾವೇನು ಮಾಡ್ತೀವಿ, ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಮಾಡೋ ಥರ ತವಾನ ಮುಂಚೆನೇ ಕಾಯಿಸಿಟ್ಕೊಂಡಿರ್ತೀವಿ. ಕಾಯಕ್ಕೆ ಇಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ನಾವೇನು ಕುಕ್ ಮಾಡ್ತಾ ಇದ್ದೀವಲ್ಲ ಆ ವೆಸಲ್ನ ಮೇಲೆ ಇಟ್ಬಿಟ್ಟು 1 ಸ್ಪೂನೋ 2 ಸ್ಪೂನೋ ತುಪ್ಪ ಹಾಕಿ ಅದನ್ನು 25% ಹಂಗಾಗಿ ಬಿಡ್ತೀವಿ. ಸೊ ಅದು ರೀಸನ್ ಬಿಹೈಂಡ್ ಇಸ್ ಚೆನ್ನಾಗಿ ಅಳ್ಕೊಳ್ಳುತ್ತೆ ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಮಾನಿಟರ್ ಇಟ್. ತಳ ಹಿಡಿಯಲ್ಲ, ಸೀದೋಗಲ್ಲ, ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ರೈಸ್ ಅನ್ನ ವೇಸ್ಟ್ ಆಗೋಲ್ಲ ತಳದಲ್ಲಿ ಸೀದೋಗಿದ್ರೆ. ಸೊ ಇವಾಗ ಇದು ರೆಡಿ ಇದೆ, ಚಟ್ನಿನೂ ರೆಡಿ ಇದೆ, ರೈಸು ರೆಡಿ ಇದೆ, ಗಮ್ ಅಂತ ವಾಸನೆನೂ ಬರ್ತಾಯಿದೆ. ತಟ್ಟೆಗೆ ಹಾಕ್ಕೊಂಡು ಚಟ್ನಿ ಹಾಕ್ಕೊಳ್ಳಿ. ಅದ್ರ ಮೇಲೆ ಬೇಕಾದ್ರೆ ತುಪ್ಪನೂ ಹಾಕ್ಕೋಬೋದು. ಇಫ್ ಯು ಹ್ಯಾವ್ ಟೈಮ್ ದೆನ್ ಸಮ್ ಸಲಾಡ್ ಆಲ್ಸೋ ಯು ಕ್ಯಾನ್ ಪ್ರಿಪೇರ್ ಆ್ಯಂಡ್ ಯೂಸ್ ಇಟ್. ಸೊ ಇದು ನಮ್ಮ ಮನೇಲಿ ಮಾಡೋ ರೀತಿ ಬೆಳ್ಳುಳ್ಳಿಯನ್ನು ನೋಡಿ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.